ಪೋಷಕರ ನಿರ್ಲಕ್ಷ್ಯ 8 ವರ್ಷದ ಬಾಲಕ ಸಾವು. ಎದೆಯ ಭಾಗಕ್ಕೆ ಏರ್ಗನ್ನಿನ ಗುಂಡು ಸಿಡಿದು ಬಾಲಕ ದುರ್ಮರಣ. ಚಿಕ್ಕಮಗಳೂರು ತಾಲೂಕಿನ ಹಕ್ಕಿಪಿಕ್ಕಿ ಗ್ರಾಮದಲ್ಲಿ ಈ ದುರ್ಘಟನೆ. ವಿಷ್ಣುರಾಜ್ ತಂದೆ ಸೀನಾ ಅವರು ಜಮೀನಿನಲ್ಲಿ ಮಂಗಗಳನ್ನು ಓಡಿಸಲು ಏರ್ಗನ್ ಬಳಸುತ್ತಿದ್ದರು. ಆ ಗನ್ನನ್ನು ಯಾರಿಗೂ ಸಿಗದ ಹಾಗೆ ಮನೆಯ ಗಾರ್ಡೇಜ್ ಬೀರ್ ಒಳಗೆ ಇಡುತ್ತಿದ್ದರು. ವಿಷ್ಣುರಾಜ್ ಆಟವಾಡುವ ಗನ್ನೆಂದು ಭಾವಿಸಿ ತೆಗೆದುಕೊಂಡು ಹೋಗಿ ಆಕಸ್ಮಿಕವಾಗಿ ಮಿಸ್ಫೈರ್ ಆಗಿ ಎದೆಯ ಭಾಗಕ್ಕೆ ಗುಂಡು ಸಿಡಿದು 8 ವರ್ಷದ ಬಾಲಕ ವಿಷ್ಣುರಾಜ್ ಸಾವನ್ನಪ್ಪಿದ್ದಾನೆ ಎಂದು ಮೃತ ವಿಷ್ಣುರಾಜ್ ತಾಯಿ ಕರಿಷ್ಮಾ ಅವರು ಹೇಳಿದರು. ಆಮೇಲೆ ಕೂಗಾಡ್ಕೊಂಡು ಮಕ್ಕಳೆಲ್ಲ ಬರ್ತಾ ಇದ್ದಾರೆ. ಹಿಂಗಾಗಿದೆ, ಬಾಯಿಂದ ರಕ್ತ ಬರ್ತಾ ಇದೆ ನಿನ್ನ ಮಗನಿಗೆ ಅಂತ ಕೂಗಾಡ್ಕೊಂಡು ಬರ್ತಾ ಇದೆ. ಇಲ್ಲಿಂದ ಒಂದೇ ಉಸಿರಿಗೆ ಇಲ್ಲಿಂದ ಓಡೋಗಿ ನೋಡ್ತೀನಿ, ಮಗುಗೆ ರಕ್ತ ಎಲ್ಲ ನೀರು ಹಾಕಿ ನಮ್ಮ ಅತ್ತೆ ತೊಳೆದಿದ್ರು. ನಮ್ಮ ಅತ್ತೆಯವರು ಎಲ್ಲರೂ ನೀರು ಹಾಕಿ ತೊಳೆದು ಬಿಟ್ಟಿದ್ರು, ಎಲ್ಲ ವಾಶ್ ಮಾಡಿದ್ರು. ರಕ್ತ ಏನು ಕಾಣಿಸಿಲ್ಲ. ನೋಡಿದ ತಕ್ಷಣ ಕೈ ಕಾಲೆಲ್ಲ ಸೊಡ್ಲ ಬಿಟ್ಕೊಂಡಿದ್ದ. ಅವನು ಕಣ್ಣೆತ್ತು ನೋಡ್ತಾ ಇರಲಿಲ್ಲ, ಬಾಯಲ್ಲಿ ಏನೂ ಇರಲಿಲ್ಲ. ಆ ತಕ್ಷಣನೇ ಪಕ್ಕದಲ್ಲೇ ನನ್ನ ತೋಟದ ಮನೆ ಪಕ್ಕದಲ್ಲೇ ಒಂದು ಗೆಸ್ಟ್ ಹೌಸ್ ಇದೆ. ಗೆಸ್ಟ್ ಹೌಸ್ ಮುಂದೆ ಒಂದು ಹ್ಯಾಪೆ ಇತ್ತು ಆ ಮುಸ್ಲಿಮ್ಸ್ ಅವ್ರಿಗೆ ಕೂಗಿದ ತಕ್ಷಣ ಅವರು ಹ್ಯಾಪೆ ತೊಗೊಂಡು ಬಂದರು. ಹ್ಯಾಪೆ ತೊಗೊಂಡು ಬಂದಾಗ ಮಗು ಅದರಲ್ಲಿ ಹಾಕ್ಕೊಂಡು ತಕ್ಷಣ ಇಲ್ಲಿ ಬಂದು ಫಸ್ಟ್ ಗೌರ್ಮೆಂಟ್ ಆಸ್ಪತ್ರೆ ಎಮರ್ಜೆನ್ಸಿ ವಾರ್ಡ್ಗೆ ಹಾಕಿದೆ. ಅಲ್ಲಿ ಅಲ್ಲಿ ಏಟು ಬಿದ್ದಿದ್ದು ನನಗೆ ಗೊತ್ತಿಲ್ಲ, ನನಗೆ ಏನು ಗೊತ್ತಿಲ್ಲ. ಆ ಏಟು ಬಿತ್ತು ಹೆಂಗು, ಆ ಹುಡುಗನಿಗೆ ಹೆಂಗೆ ತೊಂದರೆ ಆಯಿತು ಯಾವುದು ಗೊತ್ತಿಲ್ಲ ಸರ್, ನನಗೆ ಗೊತ್ತಿಲ್ಲ. ಅದು ಕೂಗಿದಾಗ ನಾನು ಓಡೋಗಿ ಎತ್ಕೊಂಡಿದ್ದು. ಸಣ್ಣದು ಇಷ್ಟಿರತ್ತೆ, ಸಣ್ಣದಲ್ಲ ದೊಡ್ಡದೇ ಇಷ್ಟಿದೆ ಅದು ಏರ್ಗನ್ನು. ಅದು ಏರ್ಗನ್ನಿಗೆ ಅದು ಹಿಂಗೆ ಮಾಡಿಬಿಟ್ಟು ಇಷ್ಟೇ ಇರುತ್ತೆ, ಅದು ಸಣ್ಣದಾಗಿ ಅದು ತೋರಿಸ್ತಾ ಇದೆ ಕಲ್ಲಷ್ಟೇ. ಅದನ್ನ ಹಾಕ್ಬಿಟ್ಟು ಪಕ್ಷಿಗೆ ಹೊಡೆಯೋಗತ್ತ ಇಟ್ಕೊಂಡಿರೋದು ಅದು. ಅಂದರೆ ಮರ ನಮ್ಮ 9 ಎಕರೆ ಜಮೀನಿದೆ, 9 ಎಕರೆ ತೋಟ ಇದೆ. ಅದರೊಳಗೆ ತುಂಬ ಮಂಗ ಮತ್ತು ಪಕ್ಷಿಗಳು ತುಂಬ ಓಡಾಡ್ತವೆ. ಅದಕ್ಕೋಸ್ಕರ ಏನು ಮಾಡಿದ್ರು ನಮ್ಮ ಯಜಮಾನರು, ಎಲ್ಲ ಪಕ್ಷಿ ಬಂದು ಮನೆಗೆಲ್ಲ ಕೂಗಾಡ್ತವೆ, ಕಿಕ್ಕಿ 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 ಅಂತ ಮನೆ ಸುತ್ತ ಎಲ್ಲ ಕೂಗಾಡತ್ತೆ. ಅದು ತಡ್ಕೊಳಕ್ಕಾಗದೆ ನಮ್ಮ ಯಜಮಾನ್ರಿಗೆ ನಾ ಹೇಳಿ ತಗೊಂಡು ಬಂದು ಏನಾದರೂ ಹಂಗೆ ಇಟ್ಕೊಳ್ರಿ, ಏನಾದರೂ ಪಕ್ಷಿ ಏನಾದರೂ ಅಂತ ಕೋತಿ ಗೀತಿ ಬಂದರೆ ಓಡ್ದು ಕಳಿಸ್ಬೋದು. ಈ ವಿಚಾರವಾಗಿ ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜಿಲ್ಲಾ ಆಸ್ಪತ್ರೆ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಮೋಹನ್ ಕುಮಾರ್ ಅವರು ಮಾತನಾಡಿ, ನಿನ್ನೆ ಸುಮಾರು 7:30 ಸುಮಾರಿಗೆ ಚಿಕ್ಕಮಗಳೂರು ತಾಲೂಕು ಮಲ್ಲೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಕ್ಕಿಪಿಕ್ಕಿ ಗ್ರಾಮದ ಒಬ್ಬ ಬಾಲಕನಿಗೆ ಆಕಸ್ಮಿಕವಾಗಿ ಏರ್ಗನ್ನಿನ ಗುಂಡು ಸಿಡಿದಿದೆ ಎಂದು ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆಗೆ ಕರೆ ತಂದಿದ್ದರು. ಆದರೆ ದುರ್ದೈವ, ದಾರಿ ಮಧ್ಯದಲ್ಲೇ ವಿಷ್ಣುರಾಜ್ ಮೃತಪಟ್ಟಿದ್ದಾನೆ. ಇಂದು ನಮ್ಮ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಂ ಮಾಡುವವರು ಇಲ್ಲದ ಕಾರಣ ಹಾಸನ ಜಿಲ್ಲಾಸ್ಪತ್ರೆಗೆ ಕಳುಹಿಸಿದ್ದೇವೆ ಎಂದು ಹೇಳಿದರು. ನಿನ್ನೆ ಸಂಜೆ ಸುಮಾರು 7:30 ಸುಮಾರಿಗೆ 8 ವರ್ಷದ ಬಾಲಕ ಒಬ್ಬ ಏರ್ಗನ್ನಿಂದ ಇಂಜೂರ್ ಆಗಿದೆ ಅಂತ ಕರ್ಕೊಂಡು ಬಂದಿದ್ರು. ಆಗಲೇ ಬಂದು ಪ್ರೈವೇಟ್ ಹಾಸ್ಪಿಟಲಲ್ಲಿ ತೋರಿಸಿ ಇಲ್ಲಿ ಕರ್ಕೊಂಡ್ಬಂದಿದ್ದರಿಂದ ಆಗಲೇ ಬ್ರಾಡ್ ಡೇ ತಂದಾಗಲೇ ಅವರು ಮರಣ ಹೊಂದಿರ್ತಾರೆ. ಈ ಪರೀಕ್ಷೆಗಳನ್ನ ಮಾಡಲಿಕ್ಕೋಸ್ಕರ ಪೋಸ್ಟ್ ಮಾರ್ಟಮ್ ಎಕ್ಸಾಮಿನೇಷನ್ಗೆ ನಮ್ಮಲ್ಲಿ ಫೊರೆನ್ಸಿಕ್ ಎಕ್ಸ್ಪರ್ಟ್ ಇಲ್ಲದೇ ಇರೋದಿಲ್ಲ. ಇವತ್ತು ಹಾಸನದ ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ನಾವಿಲ್ಲಿಂದ ಕಳಿಸ್ತಾ ಇದ್ದೀವಿ. ಇದರ ಅಂತಿಮ ವರದಿ ಅದನ್ನೇ ಕೊಡಬೇಕಾಗಿದೆ. ಪೋಷಕರು ಇನ್ನಾದರೂ ಎಚ್ಚೆತ್ತುಕೊಂಡು ಮಕ್ಕಳ ಕೈಗೆ ಇಂತಹ ವಸ್ತುಗಳು ಸಿಗದ ಹಾಗೆ ಇಟ್ಟು ಇಂತಹ ಅನಾಹುತಗಳು ಮರುಕಳಿಸದಂತೆ ಎಚ್ಚರ ವಹಿಸಬೇಕಿದೆ.